ಆತ್ಮೀಯರೇ ನಮಸ್ಕಾರ. ನಾನು ನಿಮ್ಮ ಕಾರ್ತಿಕ್ ದೀಕ್ಷಿತ್. ಎಲ್ಲ ಕಡೆ ದ್ರೋಹಿಗಳಿದ್ದೇ ಇರ್ತಾರೆ, ಎಲ್ಲ ಚಟುವಟಿಕೆಗಳಲ್ಲೂ ದ್ರೋಹ ಅನ್ನೋದಾಗ್ತಾ ಇರುತ್ತೆ. ಆದರೆ ಕೆಲವೊಂದು ದ್ರೋಹಗಳನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸಕ್ಕೆ ಸಾಧ್ಯ ಇರಲ್ಲ. ಅಂತಹ ದ್ರೋಹಗಳಲ್ಲಿ ಒಂದು ಹೆತ್ತ ತಾಯಿಗೆ ದ್ರೋಹ ಮಾಡುವಂಥದ್ದು, ಅನ್ನ ಕೊಟ್ಟಂತಹ ಮನೆಗೆ ದ್ರೋಹ ಮಾಡುವಂಥದ್ದು, ತುಂಬ ನಂಬಿಕೆ ಇಟ್ಟು ಜೊತೆಗಿದ್ದಂತಹ ಸ್ನೇಹಿತನಿಗೆ ದ್ರೋಹ ಮಾಡುವಂಥದ್ದು, ಹೀಗೆ ಕೆಲವು ದ್ರೋಹಗಳು. ಆದರೆ ಇದರೊಟ್ಟಿಗೆ ಇನ್ನೊಂದು ದ್ರೋಹ, ಬಹುದೊಡ್ಡ ದ್ರೋಹ ಯಾವುದು ಅಂದರೆ, ಲಕ್ಷಾಂತರ ಜನ ನಂಬಿಕೆ ಇಟ್ಟು ನನ್ನ ಪರವಾಗಿ, ನನ್ನ ಕ್ಷೇತ್ರದ ಪರವಾಗಿ ನೀನು ಆ ಸ್ಥಾನನ ಅಲಂಕರಿಸು, ಮೆರಿ, ಹೋಗಿ ವಿಧಾನಸೌಧದಲ್ಲಿ ಕೂತ್ಕೋ, ನಮ್ಮ ಪರವಾಗಿ ಕೆಲಸ ಮಾಡು ಅಂತೇಳಿ ಅವರ ಸಮಯ, ಶ್ರಮ ಎಲ್ಲವನ್ನ ನೀಡಿ ಒಂದೇ ಒಂದು ಮತ ಅಂತ ಹೇಳಿ, ಮತ ಹಾಕ್ದವ್ರಿಗೆ ಏನಾದ್ರು ದುಡ್ಡು ಸಿಗುತ್ತಾ? ಮತ ಹಾಕ್ದವ್ರಿಗೆ ಏನಾದ್ರು ಕೊಡ್ತಾ ಇದ್ದಾರಾ? ಲೀಗಲಿ ಇಲ್ಲ. ಶ್ರಮಪಟ್ಟು ಅವ್ರು ಬಂದು ಆ ಬಿಸಿಲಲ್ಲಿ ನಿಂತವತ್ತು ಮತ ಹಾಕಿ ಕಳಿಸಿರ್ತಾರೆ. ಆ ಮತ ಕೇವಲ ಅವನಿಗೆ ಹಾಕಿರಲ್ಲ, ಅಲ್ಲೊಂದು ಪಕ್ಷ ಇರುತ್ತೆ. ಆ ಪಕ್ಷನ ನಂಬಿ ನಾನು ಈ ಪಕ್ಷದ ತತ್ವ ಸಿದ್ಧಾಂತಗಳನ್ನು ನಂಬಿದ್ದೀನಿ, ಇದ್ರ ಮುಖಾಂತರ ಇವನನ್ನು ಅಲ್ಲಿಗೆ ಕಳಿಸೋಣ ಅಂತ ಹೇಳಿ ಹಾಕಿರ್ತಾರೆ. ಅವರು ಆ ಪಕ್ಷನ ನೋಡಿ ಆ ವ್ಯಕ್ತಿನ ಆಯ್ಕೆ ಮಾಡಿ ಶಾಸಕ ಸ್ಥಾನನ ಕೊಟ್ಟು ವಿಧಾನಸೌಧಕ್ಕೆ ಕಳಿಸಿರ್ತಾರೆ. ಅಂತಹ ಸ್ಥಾನವನ್ನು ಪಡೆದು ಹೆತ್ತ ತಾಯಿಗೆ ಏನೋ ಒಂದು ಪದ ಹೇಳ್ತಾರೆ, ಅದು ಮಾಡೋ ರೀತಿನಲ್ಲಿ ಆ ಜನಗಳ ತತ್ವ ಸಿದ್ಧಾಂತಕ್ಕೆ ಬೆಲೆ ಕೊಡದೆ ಅವರು ಯಾವ ಪಕ್ಷವನ್ನು ಸೋಲ್ಸಿರ್ತಾರೋ ಆ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಇವನು ಒಪ್ಪಿ ಇಲ್ಲೀಗಲಿ ನೋಡಿದ್ರೆ ಅವನು ಏನು ಪಡ್ಕೊಂಡಿರ್ತಾನೋ ಅಥವಾ ಅವ್ರು ಏನು ಪಡ್ಕೊಂಡಿರ್ತಾರೋ ಅದು ಆ ದೇವರಿಗೆ ಗೊತ್ತು. ಬೇರೆ ಪಕ್ಷದ ಇನ್ನೊಬ್ಬ ಅಭ್ಯರ್ಥಿಗೆ ಮತ ಹಾಕುವಂಥದ್ದು ನಿಜವಾಗ್ಲೂ ತಾಯಿಗಣ್ತನ ಅಂತ ನಾನು ಹೇಳ್ತೀನಿ. ಎಂತಹ ಕೆಟ್ಟ ಮನಸ್ಥಿತಿ ಇರ್ಬೋದು ಅವ್ರಿಗೆ. ಗುರು, ರಾಜಕೀಯ ಈ ರೀತಿ ಹೇಸಿಗೆ ತಿಂದು ಕೂಡ ಮಾಡಬೇಕಾ? ಆಮೇಲೆ ಇದು ಹೇಡಿತನ. ನಮ್ಮಲ್ಲಿ ಕೆಲವು ಪದಗಳನ್ನ ಉಪಯೋಗಿಸ್ತಾರಲ್ಲ ಹುಡುಗರು, ನೀನು ಧೈರ್ಯವಾಗಿ ನಿಂತು ನೇರವಾಗಿ ನಾನು ನನ್ನ ಆತ್ಮಸಾಕ್ಷಿಯಾಗಿ ಇವತ್ತು ಆ ಪಕ್ಷಕ್ಕೆ ಮತ ಹಾಕ್ತಿದ್ದೀನಿ ಅಂತೇಳಿ ಧೈರ್ಯವಾಗಿ ಹೇಳ್ಬಿಟ್ಟು ಅವಾಗ ಹಾಕೋ. ಆ ಧೈರ್ಯವಾಗಿ ಹೇಳೋವಷ್ಟು ತಾಕತ್ತಿಲ್ಲದೆ ಇರೋವಂಥವ್ನು ನೀನು ಹೋಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ಬಿಟ್ಟು ಬಂದಿದ್ದೀರ. ಗೆದ್ದಿರೋವಂಥದ್ದು ಜನಗಳು ನಿನ್ನನ್ನು ಆಯ್ಕೆ ಮಾಡಿರೋವಂಥದ್ದು JDS ಪಕ್ಷದಿಂದ. ಇಂತಹ ದ್ರೋಹ ಯಾವತ್ತೂ ಯಾರೂ ಕೂಡ ಕ್ಷಮಿಸಬಾರ್ದಂತಹ ದ್ರೋಹ. ಹಾಗಾದರೆ ಏನು ಮಾಡಬೇಕು? ನಾನು ಒಬ್ಬ ಹೊರೆ ಹೊತ್ತ ತಾಯಿಯ ಮಗನಾಗಿ ಹೇಳ್ತಾ ಇದ್ದೀನಿ, ಕುಮಾರಣ್ಣ, ಯಾವ ಕಾರಣಕ್ಕೂ ಆ ನನ್ನ ಮಕ್ಕಳನ್ನ ಹತ್ತಿರ ಸೇರಿಸ್ಬಿಡಿ. ಏನೇ ಆಗಲಿ, ಅಯ್ಯೋ ಇಷ್ಟೇ ಆಗೋಗಿದೆಯಂತೆ. ಆ ಕ್ಷೇತ್ರಗಳಲ್ಲಿ ಸಣ್ಣ ಕಾರ್ಯಕರ್ತನ ಬೆಳೆಸಿ ನೋಡಿ. ಇವತ್ತು ತಮಿಳ್ನಾಡಲ್ಲಿ ವಿಜಯ್ ಆಗ್ಬೋದು ಅಥವಾ ಆಂಧ್ರದಲ್ಲಿ ಪವನ್ ಕಲ್ಯಾಣ್ ಆಗ್ಬೋದು, ಅವರೆಲ್ಲ ನಮಗೆ ಸ್ಫೂರ್ತಿ. ಏನು ಇಲ್ಲದೆ ಅವರು ಇವತ್ತು ಇಡೀ ರಾಜ್ಯನೇ ಗೆಲ್ಲೋ ಅಂತ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ, ನೀವು ನಿಖಿಲ್ ಕುಮಾರಸ್ವಾಮಿ ಮನಸ್ಸು ಮಾಡಿದ್ರೆ ಒಬ್ಬ ದೇಶದ ಮಾಜಿ ಪ್ರಧಾನಮಂತ್ರಿಗಳ ಮಗ, ಮೊಮ್ಮಗ ಆಗಿ, ಜೊತೆಗೆ ಕರ್ನಾಟಕದಲ್ಲಿ ಕನ್ನಡಿಗರಿಗಿರುವಂತಹ ಏಕೈಕ ಪ್ರಾದೇಶಿಕ ಪಕ್ಷದ ನಾಯಕರುಗಳಾಗಿ ನೀವು ಏನನ್ನು ಬೇಕಾದರೂ ಮಾಡ್ಬೋದು. ದಯವಿಟ್ಟು ಆ ಮನಸ್ಸು ಮಾಡಿ ಸಂಘಟನೆ ಮತ್ತೆ ರೆವಲ್ಯೂಷನ್ ಕ್ರಿಯೇಟ್ ಮಾಡಿ, ಒಂದು ಕ್ರಾಂತಿ ಸೃಷ್ಟಿ ಮಾಡಿ, ಯಾರಿವತ್ತು ಪಕ್ಷಕ್ಕೆ ದ್ರೋಹ ಬಗ್ದಿದ್ದಾರೋ ಅವರಿಗೆ ಇದೊಂದು ದೊಡ್ಡ ಪಾಠ ಆಗಬೇಕು. ನಿನ್ನಂಥವನ್ನ ನಾವು 10 ಜನನ ನಿನ್ನ ಕ್ಷೇತ್ರದಲ್ಲಿ ಸೃಷ್ಟಿ ಮಾಡ್ತೀವಿ, ನನ್ನೊಬ್ಬ ಸಣ್ಣ ಕಾರ್ಯಕರ್ತ ನಿನ್ನನ್ನು ಮುಂದೆ ಸೋಲಿಸ್ತಾನೆ ಅಂತೇಳಿ ಅವರಿಗೆ ಸವಾಲಾಕಿ ನಿಂತ್ಕೊಳ್ಳಿ. ಯು ಹ್ಯಾವ್ ಟು ಬಿ ರಗಡ್. ಇವತ್ತು ಆ ಗಟ್ಟಿತನ ನಿಮ್ಮಲ್ಲಿ ಕಾಣಲೇಬೇಕು. ಎಲ್ಲರೂ ನನ್ನ JDS ಮಿತ್ರರು ತುಂಬ ಆತ್ಮಸ್ಥೈರ್ಯ ಕಳ್ಕೊಂಡಿದ್ದೀರಾ. ಸುಮ್ಮನೆ BJPನ ದೂಷಿಸೋದು, ಇವ್ರನ್ನ ದೂಷಿಸೋದು ಮಾಡಬೇಡಿ. ಯಾವತ್ತೂ ನಾವು NDA ಭಾಗವಾಗಿದ್ದರೆ ಮಾತ್ರ ನಮಗೆ ಜಾತ್ಯತೀತ ಜನತಾದಳ ಇಲ್ಲಿ ಉಳ್ಕೊಳ್ಳುತ್ತೆ, ಮುಂದೆ ಆಡಳಿತಕ್ಕೆ ಬರುತ್ತೆ. NDA ಭಾಗ ಆಗಿರುವಂಥದ್ದು ನಮ್ಮ ಕರ್ತವ್ಯ, ನಮ್ಮಲ್ಲ ನಿಯತ್ತಿರಬೇಕು. ಸೊ ಅದನ್ನು ನಾವು ಮರಿಬಾರ್ದು. ಕುಮಾರಣ್ಣನಿಗೆ ಇವತ್ತು ದೊಡ್ಡ ಮಿನಿಸ್ಟರ್ ಸ್ಥಾನ ಕೊಟ್ಟಿದ್ದಾರೆ, ಅದನ್ನು ನಾವು ಯಾವತ್ತೂ ಕೂಡ ಮರಿಬಾರ್ದು. ನಮ್ಮ ದೊಡ್ಡಗೌಡ್ರನ್ನ ಮೋದಿಯವರು ಅಷ್ಟು ಅಭಿಮಾನವಾಗಿ ಕಾಣ್ತಾರೆ, ಅದನ್ನು ನಾವು ಯಾವತ್ತೂ ಕೂಡ ಕಳ್ಕೋಬಾರ್ದು. ಸೊ ಕುಮಾರಣ್ಣ, ಗಟ್ಟಿಯಾಗಿ ಒಂದು ನಿರ್ಧಾರ ತಗೊಳ್ಳಿ, ಒದ್ದು ಓಡಿಸಿ, ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ. ವಿ ವಿಲ್ ಫೈಟ್ ಟುಗೆದರ್. ಒಂದು ಕ್ರಾಂತಿ ಸೃಷ್ಟಿ ಮಾಡೋಣ. ಜಾತ್ಯತೀತ ಜನತಾದಳ ಪಕ್ಷ ಕರ್ನಾಟಕದಲ್ಲಿ ಮೆರೆಯೋ ಹಾಗೆ ಮಾಡೋಣ. ಧನ್ಯವಾದಗಳು.